ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಜಸ್ಟ್ ಬೇಸಿಕ್ಸ್ ತಿಳ್ಕೊಂಡ್ವಿ. ಯೂನಿಟ್ ಡಿಜಿಟ್ ಅಂದರೆ 0 ಇಂದ 9ವರೆಗೂ ಒಂದು ನಂಬರ್, ಯಾವ್ದಾದ್ರು ಸರಿ, ಆ ನಂಬರು ಲಾಸ್ಟ್ ಯೂನಿಟ್ ಡಿಜಿಟಲ್ಲಿ 0 ಇಂದ 9ಗೆ ಎಂಡ್ ಆದರೆ ನಮಗೆ ಆನ್ಸರ್ ಏನು ಬರುತ್ತೆ ಅಂತ ನೋಡಿದ್ವಿ. ಪವರ್ಸಲ್ಲಿ ನೋಡಿದ್ವಿ, ನಾನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೋಡಿದ್ವಿ, ಅಡಿಷನ್ ಸಬ್ಟ್ರಾಕ್ಷನ್ ಅದೆಲ್ಲ ನಾರ್ಮಲಾಗಿ ಗೊತ್ತಿರುತ್ತೆ, ಅದೆಲ್ಲ ನೀವು ಮಾಡಿಬಿಡ್ತೀರಾ. ಈಗ ಕ್ವಶನ್ಸ್ ಒಂದೊಂದಾಗಿ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ದ ಯೂನಿಟ್ಸ್ ಡಿಜಿಟ್ ಆಫ್ ಎ ಪರ್ಫೆಕ್ಟ್ ಸ್ಕ್ವೇರ್? ಪರ್ಫೆಕ್ಟ್ ಸ್ಕ್ವೇರ್ ಅಂತ ಏನು? ಸ್ಕ್ವೇರ್ಸ್ ಗೊತ್ತಲ್ವ ನಿಮಗೆ, 2 ಸ್ಕ್ವೇರು, 4 ಸ್ಕ್ವೇರು, 8 ಸ್ಕ್ವೇರು, 9 ಸ್ಕ್ವೇರು, ಆ ಥರ. ಕರೆಕ್ಟ್ ಅಲ್ವಾ? ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು? 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್, 7 ಸ್ಕ್ವೇರ್, 8 ಸ್ಕ್ವೇರ್, 9 ಸ್ಕ್ವೇರ್, ಅಂದರೆ ಈ ಥರ. ಕರೆಕ್ಟ್ ಅಲ್ವಾ? ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೇನು? ಇದಕ್ಕೆ ಏನು, ಫಾರ್ ಎಕ್ಸಾಂಪಲ್ 7 ಸ್ಕ್ವೇರ್ ಏನು ಬರುತ್ತೆ? 49. ಕರೆಕ್ಟ್ ಅಲ್ವಾ? ಇದು ಸ್ಕ್ವೇರು, ಇದು 7ದು ಪರ್ಫೆಕ್ಟ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಯೂನಿಟ್ ಡಿಜಿಟಲ್ಲಿ ಯಾವ ನಂಬರ್ ಬರಲ್ಲ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ನಾವು ಆಲ್ರೆಡಿ ಸ್ಕ್ವೇರ್ ರೂಟ್ಸಲ್ಲಿ ಕಲ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಯಾವುದು? 1ಗೆ ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 1 ಬರುತ್ತೆ, 2 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 4 ಬರುತ್ತೆ, 3 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 9 ಬರುತ್ತೆ, 4 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 6 ಬರುತ್ತೆ, 5 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 5 ಬರುತ್ತೆ, 6 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 6 ಬರುತ್ತೆ, 7 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 9 ಬರುತ್ತೆ, 8 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಡಿಜಿಟಲ್ 4 ಬರುತ್ತೆ, 9 ಸ್ಕ್ವೇರ್ ಡಿಜಿಟ್ ಮಾಡಿದ್ರೆ 9 ಸ್ಕ್ವೇರ್ ಮಾಡಿದ್ರೆ ಯೂನಿಟ್ ಪ್ಲೇಸಲ್ಲಿ 1 ಬರುತ್ತೆ. ಸೊ ಇಲ್ಲಿ ಯಾವ್ದು ಬಂತು ನಮಗೆ? 1, 4, 6, 9 ಇಷ್ಟೆಲ್ಲ ಬಂತಲ್ವಾ? ಸೊ ನಮ್ಗೆ ಇನ್ನು ಯಾವ್ದು ಬರಲ್ಲ? ಸೊ 0 ಸ್ಕ್ವೇರ್ ಮಾಡಿದ್ರೆ ನಮಗೆ 0ನೇ ಬರುತ್ತೆ, 0 ಇಷ್ಟು ಬಂತು. 1, 2, 3, 4, 5 ನಂಬರ್ಸ್ ಬಂತು. ಕರೆಕ್ಟ್ ಅಲ್ವಾ? ಇನ್ನು ಎಷ್ಟು ನಂಬರ್ಸ್ ಉಳಿದಿರುತ್ತೆ? 2, 3, 7, 8. ಕರೆಕ್ಟ್ ಅಲ್ವಾ? ಇಷ್ಟು ನಂಬರ್ಸು ಬರಲ್ಲ. ಇದ್ರಲ್ಲಿ 5 ಕೂಡ ಬರುತ್ತೆ. ಓಕೆ, ಇಷ್ಟು ನಂಬರ್ಸಲ್ಲಿ ನಮಗೆ ಸ್ಕ್ವೇರ್ ರೂಟ್, ಪರ್ಫೆಕ್ಟ್ ಸ್ಕ್ವೇರ್ ರೂಟ್ಸಲ್ಲಿ ಯೂನಿಟ್ ಡಿಜಿಟ್ ಬರುತ್ತೆ. ಇನ್ನು ಯಾವ್ದು ಬರಲ್ಲ? 2, 3, 7, 8 ಯಾವ ನಂಬರ್ಗೂ ಬರಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಯಾವುದಿದೆ? 4 ಇದೆ, 9 ಇದೆ, 6 ಇದೆ. 4, 9, 6 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ಗೆ ಯೂನಿಟ್ ಡಿಜಿಟಲ್ ಬರುತ್ತೆ. 8 ಅನ್ನೋದು ಬರಲ್ಲ. ಸೊ ನಮ್ಮ ಆನ್ಸರ್ 8. ಓಕೆ, ಸೊ ನೆಕ್ಸ್ಟು, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ ದ ಸಮ್ ಆಫ್ ಫಸ್ಟ್ 111 ಹೋಲ್ ನಂಬರ್ಸ್? ಫಸ್ಟ್ 111 ಹೋಲ್ ನಂಬರ್ಸ್ ಅಂದರೆ ಯಾವುದು? ಫಸ್ಟು ಹೋಲ್ ನಂಬರ್ ಯಾವುದು? 0 ಇದ್ರೇ ಅದು ಹೋಲ್ ನಂಬರ್ ಅಂತೀವಿ. ಪಾಸಿಟಿವ್ ಇಂಟೀಜರ್ಸ್ 0 ಇಂದ ಇರ್ತೀವಿ 1, 2, 3, 4, 5 ಈ ಥರ ಎಲ್ಲಿವರೆಗೂ 1, 1, 10ವರೆಗೂ. ಕರೆಕ್ಟ್ ಅಲ್ವಾ? ಅವಾಗಲೇ 0ನು ಆ್ಯಡ್ ಮಾಡಿದ್ರೆ ತಾನೆ 1, 1, 1 ಆಗೋದು. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಆ್ಯಡ್ ಮಾಡಿದ್ರೆ ಲಾಸ್ಟಲ್ಲಿ ಬರೋ ಯೂನಿಟ್ ಡಿಜಿಟ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಮಾಡಬೇಕಂದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ, n × n+1/2. ಇದು ಆಲ್ರೆಡಿ ಎಲ್ಲೋ ಕಲ್ತಿರಂಗೆ ನೆನಪಿದೆ ತಾನೆ, ಆವ್ರೇಜಲ್ಲಿ ಕನ್ಸಿಕ್ಯೂಟಿವ್ ನಂಬರ್ಸಲ್ಲಿ ಕಲ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಕನ್ಸಿಕ್ಯೂಟಿವ್ ನಂಬರ್ಸ್ ಅಥವಾ ಕ್ಯೂಬ್ಸ್ ಆ್ಯಂಡ್ ಡೈಸಸ್ ಎಲ್ಲೋ ಒಂದು ಕಡೆ ಕಲ್ತಿದ್ದೀವಿ ಒಟ್ಟು. ಸೊ n × n+1/2 ಈ ಥರ ಏನಾದರೂ ಫಸ್ಟು ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ ದಿ ಸಮ್ ಆಫ್ ಫಸ್ಟ್ 111 ಹೋಲ್ ನಂಬರ್ಸ್ ಅಂದರೆ ಕನ್ಸಿಕ್ಯೂಟಿವ್ ನಂಬರ್ಸ್ ಲೈನಕ್ಕೆ ಇರುತ್ತೆ. ಕರೆಕ್ಟ್ ಅಲ್ವಾ? n × n+1/2. ಕರೆಕ್ಟ್ ಅಲ್ವಾ? ಸೊ n × n+1/2 ಮಾಡಿದ್ರೆ n ಅಂತಂದ್ರೆ ಏನು? ಈ ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತೀನಿ. n ಅಂದರೆ ಏನು? ಇಲ್ಲಿ 110. ಕರೆಕ್ಟ್ ಅಲ್ವಾ? n+1 111 ಡಿವೈಡೆಡ್ ಬೈ 2. 2 1s 255. 55 × 111. ಲಾಸ್ಟ್ ಡಿಜಿಟ್ ಮಾತ್ರ ಬೇಕು. 5 × 1 5. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? 5. ಸಿಂಪಲ್. ಆ್ಯಕ್ಚುಲಿ ನಾನು ಮರ್ತೋಗಿದ್ದೀನಿ ಇಲ್ಲಿ ಯಾವಾಗ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಯಾಕೆ ನಾನು ರಿವೈಸ್ ಮಾಡ್ತಿಲ್ಲ, ಇನ್ನೂ ಬರೀ ವೀಡಿಯೋಸ್ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಆಗ್ತಿದೆ ನನಗೆ. ರಿವಿಷನ್ ಮಾಡೋಕ್ಕೆ ಟೈಮೇ ಇಲ್ಲ. ಸೊ ನಾನು ಇನ್ನೇನು ನೋಟಿಫಿಕೇಶನ್ ಬಿಟ್ಟಿದ ತಕ್ಷಣ ಬಿಡೋ ಅಷ್ಟರಲ್ಲಿ ವೀಡಿಯೋಸ್ ಎಲ್ಲ ಮುಗಿಸ್ಬಿಡ್ತೀನಿ. ಅದಾದಮೇಲೆ ನಾನು ಬರೀ ರಿವಿಷನ್ ಮಾಡ್ತೀನಿ, ಯಾವ ವೀಡಿಯೋಸು ಮಾಡಲ್ಲ ಅವತ್ತಿಂದ. ಸೊ ಬಟ್ ಅಲ್ಲಿ ಅಷ್ಟರಲ್ಲಿ ನಿಮಗೆ ಸ್ವಲ್ಪ ಹೇಳ್ಬೇಕು ಅಂದ್ಬಿಟ್ಟು ಬೇಗ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಎಷ್ಟೊಂದು ಮರ್ತೋಗಿದ್ದೀನಿ, ನಾನು ಎಷ್ಟೊಂದು ಮರ್ತೋಗಿದ್ದೀನಿ. ಸೊ ಮತ್ತೆ ಒಂದು ಸಲ ರಿವೈಸ್ ಮಾಡಿದ್ರೆ ಪಟಾಪಟ್ ಬಂದ್ಬಿಡುತ್ತೆ ನನಗೆ. ಸೊ ನೆಕ್ಸ್ಟ್ ಕ್ವಶನ್, ದ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಆಫ್ ದಿ ಪ್ರಾಡಕ್ಟ್ 81 × 82 × 83 ಎಲ್ಲಿವರೆಗೂ? 89ವರೆಗೂ. ಕರೆಕ್ಟ್ ಅಲ್ವಾ? ಇಲ್ಲಿ 1 2s 2 ಬರುತ್ತೆ. ನೆಕ್ಸ್ಟು 2 3s 6 ಯೂನಿಟ್ ಪ್ಲೇಸ್ 6, 6 4s 24 ಯೂನಿಟ್ ಪ್ಲೇಸಲ್ಲಿ 4 4 5s 20. ಇಲ್ಲಿ 84, 85, 86, 87, 88 ಇರುತ್ತಲ್ವ. ಕರೆಕ್ಟ್ ಅಲ್ವಾ? 1 2s 2, 2 3s 6, 6 4s 24 ಯೂನಿಟ್ ಡಿಜಿಟಲ್ಲಿ 4 ಇರುತ್ತೆ. 4 5s 20, 0 6s 0, 0 6s 0, 0 6s 0. ಸೊ ಯಾವುದಾದ್ರು ನಂಬರಲ್ಲಿ ನಮಗೆ 5 × 2 ಬಂದು ಯೂನಿಟ್ಸ್ ಪ್ಲೇಸ್ ಕೊಟ್ಟರೆ ಅದು ಯಾವಾಗಲೂ ನಮ್ಗೆ ಆನ್ಸರ್ 0ನೇ ಬರುತ್ತೆ. 5 × 2 ಏನಾಯಿತು? 0 ಆಗುತ್ತೆ. 0 ಎನಿಥಿಂಗ್ ನೀನು ಯಾವುದೇ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಅಂದರೆ ಆನ್ಸರ್ 0ನೇ ಬರುತ್ತೆ. ಕರೆಕ್ಟ್ ಅಲ್ವಾ? ಅಷ್ಟೇ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ನು,
ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 167 ಇಂಟು 2183 ಇಂಟು 497 ಇಂಟು 839 ಇಂಟು 235 ಇಂಟು 111 ಇಂಟು 1039 ಇಂಟು 251 ಇಂಟು 563. ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದೇನು ಬೇಕಾಗಿಲ್ಲ. ಇಲ್ಲಿ ನಮಗೆ 5 ಇದೆಯಾ ಚೆಕ್ ಮಾಡ್ಕೊಳ್ಳಿ. ಫಸ್ಟು 5 ಇಂಟು ಆಡ್ ಮಾಡಿದ್ರೆ ನಮಗೆ ಆನ್ಸರ್ ಅನ್ನೋದು ಏನು ಬರುತ್ತೆ, 5ನೇ ಬರುತ್ತೆ. ಅಂದರೆ ಯೂನಿಟ್ ಡಿಜಿಟಲ್ಲಿ 5 ಇಂಟು ಇವನ್ ಮಾಡಿದ್ರೆ ನಮಗೆ ಯೂನಿಟ್ ಡಿಜಿಟಲ್ ಪ್ಲೇಸಲ್ಲಿ 0 ಬರುತ್ತೆ. ಫಾರ್ ಎಕ್ಸಾಂಪಲ್ 5 ಇಂಟು 3 15, 5 ಇಂಟು 4 20, 5 ಇಂಟು 5 25, 5 ಇಂಟು 6 30. ಇದೇನು ಇವನ್ ನಂಬರ್. ಸೊ ಇದನ್ನು ಪವರ್ಸ್ ಅಲ್ಲ, ಕನ್ಫ್ಯೂಸ್ ಆಗಿಬಿಡಿ. ಪವರ್ಸಲ್ಲೇನು 5 ಪವರ್ 6 ಇದ್ದರೆ ಏನೇ ಮಾಡೋದು ಅದು ನಮಗೆ 5 ಬರುತ್ತೆ. ಕರೆಕ್ಟ್ ಅಲ್ವಾ? 5 ಇಂಟು 5 ಇಂಟು 5 ಇಂಟು 5 ಇಂಟು ಪವರ್ಸಲ್ಲ, ಇದು ನಾವು ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 5 ಇದೆ, ಇಲ್ಲೆಲ್ಲನೂ ಆಡ್ ನಂಬರ್ ಇದೆ ನೋಡಿ. 7 3 7 9 1 9 1 3 ಎಲ್ಲನೂ ಆಡ್ ನಂಬರ್. ಆಡ್ ನಂಬರ್ ಅಂದರೆ ಆನ್ಸರ್ ಏನು ಬರುತ್ತೆ? 5. ಸೊ ನಮ್ಮ ಆನ್ಸರ್ 5. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡಿಜಿಟ್ ಇನ್ ದ ಯೂನಿಟ್ ಪ್ಲೇಸ್ ಆಫ್ 2 ಪವರ್ 51? 2 ಪವರ್ 51 ಅಂತ ಅಂದರೆ 51 ನಾವು ಡಿವೈಡ್ ಬೈ 4 ಮಾಡಬೇಕು. 4 ಮಾಡಿದ್ರೆ ನಮ್ಗೆ ಎಷ್ಟು ಮಿಕ್ಕುತ್ತೆ? 40 48 3 ಮಿಕ್ಕುತ್ತೆ. ಕರೆಕ್ಟ್ ಅಲ್ವಾ? 3 ಅಂತ ಅಂದರೆ ಏನು? 2 4 8 6 3 ರಿಮೈನಿಂಗ್ ಮಿಕ್ಕಿದ್ರೆ ನಮ್ಗೆ ಆನ್ಸರ್ ಏನಾಗಿರ್ಬೇಕು? 8 ಆಗಿರ್ಬೇಕು. ಸೊ ನಮ್ಮ ಆನ್ಸರ್ 8. ಸೊ ನೆಕ್ಸ್ಟ್ ಕ್ವಶನ್, ದ ರೈಟ್ ಮೋಸ್ಟ್ ನಾನ್ ಝೀರೋ ಡಿಜಿಟ್ ಆಫ್ ದ ನಂಬರ್ 30 2928 ಪವರ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನ್ ಝೀರೋ ರೈಟ್ ಮೋಸ್ಟ್ ಅಂತ ಅಂದರೆ ರೈಟಿಂದ ನಾವು ಝೀರೋ ಇಲ್ದಿರೋ ನಂಬರ್ ಯಾವುದು? ಫಸ್ಟು ರೈಟ್ ಮೋಸ್ಟ್ ನಾನ್ ಝೀರೋ ಡಿಜಿಟ್ ಅಂದರೆ ಯಾವುದು? 3 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 583600 ಇತ್ತು ಅಂದ್ಕೊಳ್ಳಿ. ಇದರಲ್ಲಿ ದ ರೈಟ್ ಮೋಸ್ಟ್ ನಾನ್ ಝೀರೋ ಡಿಜಿಟ್ ಯಾವುದಾಗಿರುತ್ತೆ? 6 ಆಗಿರುತ್ತೆ. ಅಂದರೆ ಝೀರೋಸ್ ಬಿಟ್ಬಿಟ್ಟು ರೈಟಿಂದ ಯಾವುದು ಫಸ್ಟ್ ನಂಬರ್ ನೋಡ್ಕೊಬೇಕು. ಸೊ ಇಲ್ಲೂ 3. ಓಕೆನಾ? ಈ 3 ಪವರು 2928 ಏನಾಗುತ್ತೆ ಅಂತ ಕೇಳ್ತಾರೆ. ಇದನ್ನು 30 ಅಲ್ವಾ? ಇಲ್ಲಿ ನೀವು 3 ಪವರ್ 2928 ಬರ್ಕೊತಿದ್ರು ಅಂತಂದರೆ ಇಂಟು 10 2928 ಬರ್ಕೊಳ್ಳಿ. ಇದು ವ್ಯಾಲ್ಯೂ ಅಷ್ಟೇ ತಾನೆ. ಸೊ ಇಲ್ಲಿ ಯೂನಿಟ್ ಡಿಜಿಟಲ್ 0 ಇದೆ. ಸೊ ಇದು ಹೋಲ್ ವ್ಯಾಲ್ಯೂ, ಪವರ್ ವ್ಯಾಲ್ಯೂ ಕೂಡ ಲಾಸ್ಟಲ್ಲಿ ನಮಗೆ 0ನೇ ಬರುತ್ತೆ. ಸೊ ಇಲ್ಲಿಗೆ ಬಿಟ್ಬಿಡಿ. ಓಕೆನಾ? ಸೊ ಇದು ನಮಗೆ ಬೇಕಾಗಿಲ್ಲ, ಅವ್ರು ನಾನ್ ಝೀರೋ ಕೇಳಿಲ್ಲ. ನಮಗೆ ಕೇಳ್ತಿರೋದು 3 ಪವರ್ 2928 ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ 3 ಪವರ್ 2928 ಅಂತ ಅಂದರೆ ನಮಗೆ 3ದು ಸೈಕ್ಲಿಕ್ ಫ್ಯಾಕ್ಟರ್ಸ್ ಗೊತ್ತು. ಯಾವುದು? ರಿಮೈಂಡರ್ಸ್ ಗೊತ್ತು. 3971 ಅಂದರೆ ರಿಮೈಂಡರ್ ನಮಗೆ 3 ಬಂದರೆ ರಿಮೈಂಡರ್ 1 ಬಂದರೆ ಆನ್ಸರ್ 3 ಬರುತ್ತೆ. ರಿಮೈಂಡರ್ 2 ಬಂದರೆ ಆನ್ಸರ್ 9 ಬರುತ್ತೆ. ರಿಮೈಂಡರ್ 3 ಬಂದರೆ ಆನ್ಸರ್ 7 ಬರುತ್ತೆ. ರಿಮೈಂಡರ್ 0 ಬಂದರೆ ಆನ್ಸರ್ 1 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು 4 ಇಂದ ಡಿವೈಡ್ ಮಾಡಬೇಕು. 4 ಇಂದ ಡಿವೈಡ್ ಮಾಡಬೇಕಂದ್ರೆ ಎಲ್ಲ ನಂಬರ್ ಮಾಡೋದು ಬೇಕಾಗಿಲ್ಲ. ನಾವು ಆಲ್ರೆಡಿ ಕಲ್ತಿದ್ದೀವಿ. ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದರೆ ಹೋಲ್ ನಂಬರ್ ಡಿವೈಡ್ ಆಗುತ್ತೆ ಅಂತ. ಸೊ 28 4 ಇಂದ ಡಿವೈಡ್ ಆಗುತ್ತೆ ಅಂದರೆ ಆಗುತ್ತೆ. ಸೊ ರಿಮೈಂಡರ್ ಏನು ಬರುತ್ತೆ? 0 ಅಂತ ಅಂದರೆ ಏನು? 1 ಅಂದರೆ ನಮ್ಮ ಆನ್ಸರ್ 1. ಅರ್ಥ ಆಯ್ತಲ್ವಾ? ಗೊತ್ತಾಯ್ತಲ್ವಾ? ಸಿಂಪಲ್. ದ ರೈಟ್ ಮೋಸ್ಟ್ ನಾನ್ ಝೀರೋ ಅಂದರೆ ರೈಟ್ ಮೋಸ್ಟ್ ನಾನ್ ಝೀರೋ ನಂಬರ್ ಯಾವುದಿದೆ? 3 ಪವರ್ 2928 ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಅಷ್ಟೇ. ಓಕೆನಾ? ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನಾವು ಇದು ಲಾ ಆಫ್ ಇಂಡಸ್ಟ್ರೀಸಲ್ಲಿ 4th ಒನ್ ನೋಡಿದ್ರೆ ನಾವು A ಇಂಟು B ಇಂಟು C ಹೋಲ್ ಪವರ್ n ನಾವು A ಪವರ್ n ಇಂಟು B ಪವರ್ n ಇಂಟು C ಪವರ್ n ಅಂತ ಬರೀಬೋದಲ್ವ? ಅದನ್ನೇ ನಾನು ಮಾಡಿರೋದು. 3 ಇಂಟು 10 ಅಂತ ಅಂದರೆ ಏನು? 30ನೇ ತಾನೆ. ಸೊ 3 ಪವರ್ 2928 10 ಪವರ್ 2928 ಬರೆದಿದ್ದೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು ಇಲ್ಲೇನಿದೆ? ಫೈಂಡ್ ದ ಡಿಜಿಟ್ ಇನ್ ದ ಥೌಸಂಡ್ಸ್ ಪೊಸಿಷನ್ ಆಫ್ 5 ಪವರ್ 3 ಇಂಟು 2 ಪವರ್ 1001 ಇದೆ. ಓಕೆ, ಸೊ ಅವ್ರೇನು ಕೇಳ್ತಾ ಇದ್ದಾರೆ? 1000th ಪ್ಲೇಸಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ, ಯೂನಿಟ್ ಪ್ಲೇಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ 792 ಇತ್ತು ಅಂದ್ಕೊಳ್ಳಿ. 792 ಬೇಡ, 6006 ಇತ್ತು ಅಂದ್ಕೊಳ್ಳಿ. ಓಕೆ, ಈಗ ಇದರಲ್ಲಿ 1000 ಪೊಸಿಷನ್ ಯಾವುದು? ಇದು ಯೂನಿಟು, ಇದು 10, ಇದು 100, ಇದು 1000 ಪ್ಲೇಸ್. ಕರೆಕ್ಟ್ ಅಲ್ವಾ? ಇದರಲ್ಲಿ 1000 ಪ್ಲೇಸ್ ಯಾವುದು ಅಂತ ಕೇಳಿದರೆ 6 ಅಂತ ಮಾರ್ಕ್ ಮಾಡ್ತಾ ಇದ್ವಿ. ಈಗ ಅವ್ರು ಕ್ವಶನ್ ಕೇಳಿರೋದು ಫೈಂಡ್ ದ ಡಿಜಿಟ್ ಇನ್ ದ ಥೌಸಂಡ್ಸ್ ಪೊಸಿಷನ್ ಆಫ್ 5 ಪವರ್ 3 ಇಂಟು 2 ಪವರ್ 1001. ಓಕೆ, ಸೊ ನಮಗೆ ಥೌಸಂಡ್ಸ್ ಬೇಕು, ಥೌಸಂಡ್ಸ್ ಪೊಸಿಷನ್ ಬೇಕು. ಸೊ ಲಾಜಿಕಾಗಿ ಯೋಚನೆ ಮಾಡಿದ್ರೆ ನಮಗೆ ಯಾವುದೋ ಒಂದು ವ್ಯಾಲ್ಯೂ 1000 ಮಾಡಬೇಕು. ಹೆಂಗೆ ಮಾಡ್ಬೋದು ಅದನ್ನು? 5 ಪವರ್ 3 ಇಂಟು 2 ಪವರ್ 3 ಇಂಟು 2 ಪವರ್ 998 ಮಾಡ್ಬೋದಲ್ವಾ? A ಪವರ್ n ಇಂಟು A ಪವರ್ n ಇಸ್ ಈಕ್ವಲ್ಸ್ ಟು A ಪವರ್ m ಪ್ಲಸ್ n. ಇದನ್ನೇ ಯೂಸ್ ಮಾಡಿರೋದು ನಾನಿಲ್ಲಿ. ಈ 5 ಇಂಟು 2 ಏನಾಯಿತು? 10 ಕ್ಯೂಬ್ ಇಂಟು 2 ಪವರ್ 998. 10 ಕ್ಯೂಬ್ ಅಂತ ಅಂದರೆ ಏನು? 1000.
ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಈ 792 ಇಂಟು 1000 ಮಾಡಿದ್ರೆ ನಮಗೆ 1000th ಪ್ಲೇಸ್ ಅಂದ್ರೆ ಏನು? ಯೂನಿಟ್ 10 100 1000. ಸೊ ನಮ್ಗೆ ಇದು ಏನು ಬರುತ್ತೆ ಆನ್ಸರು? 792 300. ಸೊ ಯೂನಿಟು 10 100 1000 ಪ್ಲೇಸಲ್ಲಿ ಏನು ಬಂತು? 2 ಬಂತು. ಅಂದರೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿರುತ್ತೋ ನಮಗೆ ಅದೇ 1000 ಪ್ಲೇಸಲ್ಲೂ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಇದು ಬೇಕಾಗಿಲ್ಲ, ಯಾಕಂದರೆ ನಮ್ಗೆ ಆಲ್ರೆಡಿ ಗೊತ್ತಾಯಿತು ಇದರಲ್ಲಿ 10 ಕ್ಯೂಬ್ ಅಂತಂದರೆ 1000. ಇದನ್ನು ನಾನು ಏನಂತ ಬರ್ಕೊಬೋದು? 1000 ಇಂಟು 2 ಪವರ್ 998. ಸೊ ಇದರಲ್ಲಿ ಯಾವ ಯೂನಿಟ್ ಇಲ್ಲೇ ತೋರಿಸಿದ್ನಲ್ಲ ನಿಮಗೆ 792. ಸೊ ಇಲ್ಲಿ ಯಾವ ಯೂನಿಟ್ ಡಿಜಿಟಲ್ ಯೂನಿಟ್ ಪ್ಲೇಸಲ್ಲಿ ಯಾವುದು ಇರುತ್ತೋ ಅದೇ ನಮಗೆ 1000 ಪ್ಲೇಸಲ್ಲಿ ಬರುತ್ತೆ. ಸೊ ಇದಕ್ಕೆ ಯಾವ ಯೂನಿಟ್ ನಂಬರ್ ಬರುತ್ತೆ ನೋಡ್ಕೊಬೇಕು. ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ ರಿಮೈಂಡರ್ 2 ಬರುತ್ತೆ. ರಿಮೈಂಡರ್ 2 ಬಂತು ಅಂದರೆ ನಮಗೆ ವ್ಯಾಲ್ಯೂ ಏನಾಗಿರುತ್ತೆ? 4 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ 1000th ಪ್ಲೇಸಲ್ಲಿ ಏನು ಬರುತ್ತೆ? 4 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ 2 ಪವರ್ 1 ಏನು? 2. 2 ಪವರ್ 2 ಏನು? 4. ಸೊ ರಿಮೈಂಡರ್ ನಮಗೆ ಇಲ್ಲಿ ಏನು ಬರುತ್ತೆ? 1. ಇಲ್ಲಿ ರಿಮೈಂಡರ್ ಏನು ಬರುತ್ತೆ? 2. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ರಿಮೈಂಡರ್ 8 ಇದ್ದರೆ, ರಿಮೈಂಡರ್ 3 ಇದ್ದರೆ ಆನ್ಸರ್ 8 ಬರಬೇಕು. ಸೊ ರಿಮೈಂಡರ್ 0 ಇದ್ದರೆ ಆನ್ಸರ್ 6 ಬರಬೇಕು. ಇದನ್ನೇ ತಾನೇ ನಾವು 2 ಪವರ್ಸಲ್ಲಿ ಯೂನಿಟ್ ಪ್ಲೇಸ್ ಕಲ್ತಿದ್ದು, ಅದನ್ನೇ ಅಪ್ಲೈ ಮಾಡಿರೋದಿಲ್ಲ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ಇಫ್ ದ ಯೂನಿಟ್ಸ್ ಡಿಜಿಟ್ ಆಫ್ 333 ಪವರ್ n is equals to 7, then what is the unit digit of 777 ಪವರ್ n? ಸೊ 3333 n ಇದೆ. 7 ಯಾವಾಗ ಬರುತ್ತೆ? ರಿಮೈಂಡರ್ ಅನ್ನೋದು ಪವರ್ ಪವರ್ದು ರಿಮೈಂಡರು 3 ಇದ್ದಾಗ, ಅಂದರೆ ಈ n ಜಾಗದಲ್ಲಿ ಏನಿರುತ್ತೆ? 3 ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ n is equals to 3. ಈಗ ಆ n ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n is equals to 3 ಅಂತಂದರೆ ಇಲ್ಲಿ ಏನು ಬರಬೇಕು ನಮಗೆ? 7 ಪವರ್ 3 ಅಂತ ಅಂದರೆ 7 7s 49, 49 7s 343. ಅಂದರೆ ನಮ್ಗೆ ಯೂನಿಟ್ ಪ್ಲೇಸಲ್ಲಿ ಏನು ಬರುತ್ತೆ? 3. ಸಿಂಪಲ್. ಇದೆಲ್ಲ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಬೇಸಿಕ್ಸ್. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಇಫ್ ದ ಯೂನಿಟ್ ಡಿಜಿಟ್ ಆಫ್ 433 ಇಂಟು 456 433 ಇಂಟು 456 ಇಂಟು 43n ಈಸ್ n+2 ಆಗಿದ್ದರೆ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ n ಕೇಳ್ತಾರೆ. ಸೊ 3 ಇಂಟು ಯೂನಿಟ್ ಡಿಜಿಟ್ ಮಾತ್ರ ನೋಡ್ಕೊಳ್ಳಿ. 3 ಇಂಟು 6 ಎಷ್ಟು ಬರುತ್ತೆ? 18. ಅಂದರೆ ಯೂನಿಟ್ ಡಿಜಿಟಲ್ಲಿ 8. ಸೊ 8 ಇಂಟು n ಈಸ್ ಈಕ್ವಲ್ಸ್ ಟು n+2 ಅಂತೆ. ಸೊ ಕೊಟ್ಟಿರೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. n ಜಾಗದಲ್ಲಿ 1 ಹಾಕೊಂಡ್ರೆ 8 1s 8 ಈಸ್ ಈಕ್ವಲ್ಸ್ ಟು 1+2 3 ಆಯಿತು. ಆಗಲ್ಲ. 8 ಜಾಗದಲ್ಲಿ 8 ಹಾಕೊಂಡ್ರೆ 8 8s 64, 8+2 10 ಆಗಲ್ಲ. 3 ಹಾಕೊಂಡ್ರೆ 8 3s 24, 3+2 5 ಆಗಲ್ಲ. 8 n ಜಾಗದಲ್ಲಿ 6 ಹಾಕೊಂಡ್ರೆ 6 8s 48. ಯೂನಿಟ್ ಡಿಜಿಟಲ್ಲಿ 8 ಬಂತು. ಇಲ್ಲೂ n ಅಂತ ಅಂದರೆ 6 6+2 8 ಬಂತು. ಸೊ ಇಲ್ಲೂ 8 ಬಂತು, ಇಲ್ಲೂ 8 ಬಂತು. ಸೊ ನಮ್ಮ ಆನ್ಸರ್ 6. ಯೂನಿಟ್ ಡಿಜಿಟಲ್ಲಿ ನಮಗೆ ಆನ್ಸರ್ ಅನ್ನೋದು ಈಕ್ವಲ್ ಇರಬೇಕು. 6 8s ಎಷ್ಟು? 48. ಯೂನಿಟ್ ಡಿಜಿಟಲ್ಲಿ ಏನಿದೆ? 8 ಇದೆ. 6+2 ಏನು? 8. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಆಫ್ ದಿ ಪ್ರಾಡಕ್ಟ್ ಏನು? 2153 ಪವರ್ 167 ಇಂಟು 8267 ಪವರ್ 153. ಸೊ ನಮ್ಗೆ ಇಷ್ಟೆಲ್ಲ ಬೇಕಾಗಿಲ್ಲ, ನಾವು ನೋಡ್ಬೇಕಾದ್ರೆ ಬರೀ ಯೂನಿಟ್ ಪ್ಲೇಸು. ಸೊ 3 ಪವರ್ 167 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಎಷ್ಟು ರಿಮೈಂಡರ್ ಬರುತ್ತೆ? 3 ರಿಮೈಂಡರ್ ಬರುತ್ತೆ. 3ದು ಸೈಕ್ಲಿಕ್ ವ್ಯಾಲ್ಯೂಸ್ ಏನು? 3971. ರಿಮೈಂಡರ್ 1, ರಿಮೈಂಡರ್ 2, ರಿಮೈಂಡರ್ 3, ರಿಮೈಂಡರ್ 4. ಕರೆಕ್ಟ್ ಅಲ್ವಾ? ಸರಿ, ರಿಮೈಂಡರ್ 0. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ರಿಮೈಂಡರ್ ಎಷ್ಟು ಬಂತು? 3 ಅಂತ ಅಂದರೆ ಇಷ್ಟು ವ್ಯಾಲ್ಯೂ ಏನು ಬಂತು ನಮಗೆ? ಯೂನಿಟ್ ಡಿಜಿಟ್ ಪ್ಲೇಸ್ ಇಷ್ಟು ವ್ಯಾಲ್ಯೂದು 7 ಬಂತು. ಇಂಟು ಇಲ್ಲೇನಿದೆ? 7ದು ಸೈಕ್ಲಿಕ್ ನಂಬರ್ಸ್ ಏನು? 7 9 3 1. ಕರೆಕ್ಟ್ ಅಲ್ವಾ? ಸೊ ಇದನ್ನು ಡಿವೈಡ್ ಬೈ 4 ಮಾಡಬೇಕು. 4 ಮಾಡಿದ್ರೆ ರಿಮೈಂಡರ್ ಎಷ್ಟು ಬರುತ್ತೆ? ರಿಮೈಂಡರ್ 1 ಬರುತ್ತೆ. ಕರೆಕ್ಟ್ ಅಲ್ವಾ? ರಿಮೈಂಡರ್ 1 ಅಂತ ಅಂದರೆ 1 2 3 0. ಸೊ ರಿಮೈಂಡರ್ 1 ಅಂದರೆ 7. 7 ಇಂಟು 7 ಮಾಡಿದ್ರೆ ಯೂನಿಟ್ ಪ್ಲೇಸಲ್ಲಿ ಏನು ಬರುತ್ತೆ? 7 7s 49. ಯೂನಿಟ್ ಪ್ಲೇಸಲ್ಲಿ 9 ಬರುತ್ತೆ. ಸೊ ನಮ್ಮ ಆನ್ಸರ್ 9. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 2 ಪವರ್ 3 ಪವರ್ 4 3 ಪವರ್ 4 ಪವರ್ 5 4 5 6 5 6 7 7 6 7 8 7 8 9 8 9 10. ಸೊ ಇಲ್ಲಿ ಸಿಂಪಲಾಗಿ ಏನು? ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಇಂಟು ಮಾಡಿದ್ರೆ 10 ಅಂದರೆ ಎಲ್ಲೋ ಒಂದು ಕಡೆ 0 ಆಗುತ್ತೆ. ಕರೆಕ್ಟ್ ಅಲ್ವಾ? 5 ಇಂಟು 10 0 ಆಗುತ್ತೆ. ಸೊ ಅದು ನೀವು 0 ಏನೇ ಮಾಡಿದ್ರು ನಿಮಗೆ 0 ಬರುತ್ತೆ. ಸೊ ನಮ್ಮ ಆನ್ಸರ್ ಡೈರೆಕ್ಟಾಗಿ C 0. ಸೊ ನೆಕ್ಸ್ಟು 12th ಒನ್ನು, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 2 1 ಪವರ್
217 ಪವರ್ 413, 217,413 ಪವರ್ ಇಂಟು 819 ಪವರ್ 547 ಇಂಟು 414 ಪವರ್ 624 ಇಂಟು 342 ಪವರ್ 812. ಸೊ 7 ಇದು ಬಿಟ್ಬಿಡಿ, ನಮ್ಗೆ ಬೇಕಾಗಿಲ್ಲ, ಯೂನಿಟ್ ಡಿಜಿಟ್ ಮಾತ್ರ ನೋಡಬೇಕು. 7ದು ಸೈಕ್ಲಿಕ್ ವ್ಯಾಲ್ಯೂಸ್ ಯಾವಾಗ ಬರುತ್ತೆ, ಡಿವೈಡ್ ಬೈ 4 ಮಾಡಬೇಕು. 4 ಮಾಡಿದ್ರೆ ರಿಮೈಂಡರ್ 1 ಅಂತ ರಿಮೈಂಡರ್ ಅಂತಂದರೆ ನಮಗೆ ವ್ಯಾಲ್ಯೂ ಏನಾಗಿರುತ್ತೆ, ಯೂನಿಟ್ಸ್ ಪ್ಲೇಸಲ್ಲಿ 7 ಆಗಿರುತ್ತೆ. ಇಂಟು 819 ಪವರ್ ಏನಿದೆ 547, ಇದನ್ನು ಬಿಟ್ಬಿಡಿ, ಬೇಕಾಗಿಲ್ಲ. 547 ಅಂದರೆ ಆಡ್ ನಂಬರ್ ಅಂತ ಅಂದರೆ ನಮಗೆ 9 ಬರುತ್ತೆ. ಇವನ್ ಅಂತ ಅಂದರೆ 1 ಬರುತ್ತೆ ಯೂನಿಟ್ಸ್ ಪ್ಲೇಸಲ್ಲಿ, ಕರೆಕ್ಟ್ ಅಲ್ವಾ? ಆಲ್ರೆಡಿ ಕಲ್ತಿದ್ದೀವಿ. ನೆಕ್ಸ್ಟು ಇಲ್ಲಿ 4 ಇದೆ, 4ದು ಅಷ್ಟೇ ಸೇಮು. ಇಲ್ಲೇನಿದೆ 4ಇಂದ ಡಿವೈಡ್ ಅಂತೀನಿ. ಇವನ್ ಅಂತ ಅಂದರೆ ನಮಗೆ 4ದು 6 ಬರುತ್ತೆ ಯೂನಿಟ್ಸ್ ಪ್ಲೇಸಲ್ಲಿ, ಆಲ್ರೆಡಿ ಕಲ್ತಿದ್ದೀವಿ. ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 34 ಬಿಟ್ಬಿಡಿ, 2 ಪವರ್ 812 ಡಿವೈಡ್ ಬೈ 4 ಮಾಡಿದ್ರೆ 0 ಬರುತ್ತೆ. 0 ಅಂತ ಅಂದರೆ 6. ಸೊ 9 7 63, ಯೂನಿಟ್ಸ್ ಪ್ಲೇಸ್ 6 ಬಂತು. 6 is 18, ಕರೆಕ್ಟ್ ಅಲ್ಲ? ಯೂನಿಟ್ಸ್ ಪ್ಲೇಸಲ್ಲಿ 8 ಬಂತು. 6 8 48, ಯೂನಿಟ್ಸ್ ಪ್ಲೇಸಲ್ಲಿ 8 ಬಂತು. ಸೊ ನಮ್ಮ ಆನ್ಸರ್ ಏನು 8. ಸೊ ದ ನೆಕ್ಸ್ಟ್ ಕ್ವಶನ್, ದ ಯೂನಿಟ್ ಡಿಜಿಟ್ ಆಫ್ 137 ಪವರ್ 47 ಈಸ್. ಇದು ಯಾವ ಥರ ಇದೆ, ಎ ಪವರ್ ಎಮ್ ಇಂಟು ಎನ್ ಇದೆ, ಅಂದರೆ ಎ ಪವರ್ ಎಮ್ ಇಂಟು ಎನ್ ಆಗುತ್ತೆ, ಕರೆಕ್ಟ್ ಅಲ್ವಾ? 137 ಪವರ್ 13 ಇಂಟು 47. ಸೊ ನಾವು ಫಸ್ಟು 13 ಇಂಟು 47 ಡಿವೈಡೆಡ್ ಬೈ 4 ಮಾಡಿದ್ರೆ ಇಲ್ಲಿ ರಿಮೈಂಡರ್ 1 ಬಂತು, ಇಲ್ಲಿ ರಿಮೈಂಡರ್ ನಮಗೆ 3 ಬರುತ್ತೆ. ಸೊ 1 ಇಂಟು 3 3. ಸೊ 137 ಪವರ್ 3 ಅಂತಂದರೆ ಇದು ಬೇಕಾಗಿಲ್ಲ. 7 ಪವರ್ 3 ಅಂತಂದರೆ ಯೂನಿಟ್ಸ್ ಪ್ಲೇಸಲ್ಲಿ 343 ಅಂದರೆ ಯೂನಿಟ್ಸ್ ಪ್ಲೇಸಲ್ಲಿ 3 ಬರುತ್ತೆ. ಸೊ ನಮ್ಮ ಆನ್ಸರ್ 3. ಅರ್ಥ ಆಯ್ತಲ್ವಾ? ಸೊ ಎ ಪವರ್ ಎಮ್ ಇಂಟು ಎನ್ ಫಾರ್ಮೆಟಲ್ಲಿದೆ. ಎಮ್ ಇಂಟು ಎನ್ ಮಾಡಿಕೊಂಡು ಡಿವೈಡ್ ಬೈ 4 ಮಾಡಬೇಕು. ಪವರ್ನ ಡಿವೈಡ್ ಬೈ 4 ಮಾಡಿದ್ರೆ 1 ಇಂಟು 3 3 ಬಂತು. ಸೊ ನಮಗೆ ಬೇಕಾಗಿರೋದು ಯೂನಿಟ್ ಡಿಜಿಟ್. ಸೊ 13 ಬೇಕಾಗಿಲ್ಲ ನಮಗೆ. 13 ಇಂಟು 14 ಜಾಗದಲ್ಲಿ ನಾನು 3 ಹಾಕೊಂಡಿದ್ದೀನಿ. ಸೊ 7 ಪವರ್ 3 ಅಂತ ಅಂದರೆ 7 7 49, 49 7 343 ಅಂದರೆ ಯೂನಿಟ್ ಡಿಜಿಟ್ಸಲ್ಲಿ ಏನು ಬಂತು, 3 ಬಂತು. ಸೊ ನಮ್ಮ ಆನ್ಸರ್ 3. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡಿಜಿಟ್ ಇನ್ ದ ಯೂನಿಟ್ಸ್ ಪ್ಲೇಸ್ ಆಫ್ ದಿ ನಂಬರ್ ರೆಪ್ರೆಸೆಂಟೆಡ್ ಬೈ 3 ಪವರ್ 98 ಮೈನಸ್ 3 ಪವರ್ 89. ಸೊ ಈ ಪವರ್ನ ನಾವು ಡಿವೈಡ್ ಬೈ 4 ಮಾಡಬೇಕು. ಸೊ 3 ಪವರ್ 98 ಡಿವೈಡ್ ಬೈ 4 ಮಾಡಿದ್ರೆ ಎಷ್ಟು ಮಿಕ್ಕುತ್ತೆ ನಮಗೆ? ಇಲ್ಲಿ 3 ಪವರ್ 2 ಆಯಿತು, ಕರೆಕ್ಟ್ ಅಲ್ವಾ? ಪವರ್ ಅನ್ನೋದು ನಿಮಗೆ ರಿಮೈಂಡರ್ 3 ಪವರ್ 2 ಬಂತು. ಮೈನಸ್ ಇಲ್ಲೆಷ್ಟು ಬರುತ್ತೆ, 4ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಸೊ 3 ಪವರ್ 1, 3 ಸ್ಕ್ವೇರ್ ಅಂತ ಅಂದರೆ 9, ಮೈನಸ್ 3 6. ಸೊ ನಮ್ಮ ಆನ್ಸರ್ 6. ಸೊ ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 17 ಪವರ್ 19 ಪವರ್ 23 ಪವರ್ 29? ಓಕೆ, ಸೊ ಈ ಥರ ಕೊಟ್ಟಾಗ ಇವಾಗ ಒಂದು ಚಿಕ್ಕ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ. ಸೊ ಫಸ್ಟ್ ನಾವು ಈ ಪವರ್ನ ಡಿವೈಡೆಡ್ ಬೈ 4 ಮಾಡಬೇಕು, ಕರೆಕ್ಟ್ ಅಲ್ವಾ? 19 ಬೈ 4 ಪವರ್ 23 ಹೋಲ್ ಪವರ್ 29, ಕರೆಕ್ಟ್ ಅಲ್ವಾ? ಇವಾಗ ಈ ಥರ ಇದ್ದಾಗ ನಾವು ಏನು ಮಾಡೋದು, ನಿಮಗೆ ಯಾವಾಗಾದ್ರೂ ಡಿಫ್ರೆನ್ಸ್ ಅನ್ನೋದು 3 ಬರುತ್ತೆ, ಕರೆಕ್ಟ್ ಅಲ್ವಾ? ಡಿಫ್ರೆನ್ಸ್ ಅನ್ನೋ 3 ಬರುತ್ತೆ. 4ಇಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಆದರೆ ನಾವು ಇದನ್ನು -1 ಅಂತ ತಗೊಳ್ಳೋಣ, ಕರೆಕ್ಟ್ ಅಲ್ವಾ? ಡಿಫ್ರೆನ್ಸು -1, 4 5 20, 3 ಆರ್ -1 ಅಂತ ತಗೊಬೋದು. ಸೊ ಇಲ್ಲಿ ನಮಗೆ 20 ಇದೆ ಅಂತ ಅಂದ್ಕೊಂಡ್ರೆ 4 5 20 ಅನ್ಕೊಬೇಡಿ. 4 5 20 ಅಂದರೆ -1 ಇದೆ, ಕರೆಕ್ಟಾಗಿ ಎಕ್ಸಾಕ್ಟಾಗಿ 4ಗೆ ಡಿವೈಡ್ ಆಗಬೇಕು ಅಂದರೆ ಇನ್ನೂ -1 ಕಮ್ಮಿ ಇದೆ. ಸೊ -1 ಪವರ್ ಆಡ್ ಇದೆ. ಸೊ -1 ಆಡ್ ಇದ್ದಾಗ ನಮಗೆ ವ್ಯಾಲ್ಯೂ ಏನು ಬರುತ್ತೆ, -1 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ನೀವು ಇಷ್ಟು ಜಾಗದಲ್ಲಿ ಏನು ಮಾಡ್ಕೊಬೋದು ಗೊತ್ತಾ, ಡೈರೆಕ್ಟಾಗಿ -1 ಆರ್ 3 ಅಂತ ತಗೊಬೋದು, ಏನೂ ತಪ್ಪಿಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಸೊ ನಾನು ಇಲ್ಲಿ ಯಾಕೆ -1 ತಗೊಂಡೆ ಅಂತ, ಈ ಪವರ್ನ ಕ್ಯಾನ್ಸಲ್ ಮಾಡೋಕ್ಕೆ. ಸೊ -1 ಅಂತ ಅಂದರೆ ನಮಗೆ ವ್ಯಾಲ್ಯೂ ಏನಾಗಿರುತ್ತೆ, 3 ಆಗಿರುತ್ತೆ. ಓಕೆ, ಸೊ ಇದು ಡೈರೆಕ್ಟಾಗಿ ಏನಾಯಿತು, ನಮಗೆ ಯೂನಿಟ್ ಡಿಜಿಟಲ್ 7 ಇದೆ, 7 ಪವರ್ 3, 7 ಪವರ್ 3 ಅಂತ ಅಂದರೆ ನಮ್ಗೆ ಆನ್ಸರ್ ಯೂನಿಟ್ ಡಿಜಿಟಲ್ 3 ಬರುತ್ತೆ. 7 7 49, 49 3 49 7 343. ಇದು ಅರ್ಥ ಆಯ್ತಲ್ಲ? ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮಗೀಗ 23 ಡಿವೈಡೆಡ್ ಬೈ 4 ಇತ್ತು ಅಂದ್ಕೊಳ್ಳಿ. ಸೊ ಇದು 6 4 24 ಆಗುತ್ತೆ. ಆದರೆ ಇದನ್ನು ನಾವು -1 ಆರು ತೊಗೊಬೋದು ಆರ್ 3 ಆರು ತೊಗೊಬೋದು, ನಮ್ಮ ಕನ್ವೀನಿಯನ್ಸ್ಗೆ. ಈ ಥರ ಏನಾದ್ರು ಪವರ್ಸ್ ಕೊಟ್ಟಿದ್ದಾಗ -1 ವ್ಯಾಲ್ಯೂ ತೊಗೊಳ್ಳಿ, ಈ ಥರ ಕೊಟ್ಟಿಲ್ಲ ಅಂದರೆ 3 ತೊಗೊಳ್ಳಿ. ಈ ಥರ ಕೊಟ್ಟರು ಡೈರೆಕ್ಟಾಗಿ 3 ತೊಗೊಂಡು ಮಾಡ್ಬಿಡಿ, ಅದೇ ಆನ್ಸರೇ ಬರುತ್ತೆ ನಿಮಗೆ. ಓಕೆ, ನಾನು ಹೇಳ್ತಿರೋದು, ನೀವು ಈ ವ್ಯಾಲ್ಯೂ ಬದಲು -1 ತೊಗೊಂಡ್ರೆ ಆಗ ನಮಗೆ ಈ 19 ಅನ್ನೋದು ಕೂಡ ನಮಗೆ -19 ಇರುತ್ತೆ. ಸೊ -19 ಇಂಟು -19 ಇಂಟು -19, ಬಟ್ ಆಲ್ರೆಡಿ 4ಇಂದ ಡಿವೈಡ್ ಮಾಡಿರೋದ್ರಿಂದ -1 ಇದೆ. ಸೊ ನಮಗೆ ಎಕ್ಸ್ಟ್ರಾ ನೋಡೋಂಗಿದ್ರೆ ಎಕ್ಸ್ಟ್ರಾ 3 ಇದೆ, ಕಮ್ಮಿ ನೋಡೋಂಗಿದ್ರೆ -1 ಇದೆ, ಎಕ್ಸಾಕ್ಟಾಗಿ 4ಗೆ ಡಿವೈಡ್ ಆಗೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು, ಈ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತಿರೋದು ಸ್ವಲ್ಪ ಅರ್ಥ ಆಗದೆ ಇರ್ಬೋದು,
ಬಟ್ ಸ್ವಲ್ಪ ನೋಡ್ಕೊಂಡು ಇದನ್ನು ಅರ್ಥ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ ನಮಗೆ. ಈ ಥರ 3-4 ಪವರ್ ಕೊಟ್ಟಿದ್ದಾಗ ನಮಗೆ ಈ ಒಂದು -1 ಅಂತ ತಗೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ದ ಯೂನಿಟ್ ಡಿಜಿಟ್ ಆಫ್ 8735 ಪವರ್ 827. 8735 ಪವರ್ 827 ಪ್ಲಸ್ 1693 ಪವರ್ 469 ಇಂಟು 7339 ಪವರ್ 1256 ಮೈನಸ್ 244311 ಇಂಟು 5827 ಪವರ್ 935. ಫಸ್ಟ್ ಇದನ್ನು ನೋಡೋಣ, ಇದೆಲ್ಲ ಬಿಟ್ಬಿಡಿ. 5ಇಂದ ಯಾವುದೇ ಪವರ್ ಹೋದ್ರೆ ಅದು ನಮಗೆ ಆನ್ಸರ್ 5 ಬರಬೇಕು. ಪ್ಲಸ್ 1693 3 ಪವರ್ 469, 4ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಸೊ 3 ಪವರ್ 1 ಏನಾಗಿರುತ್ತೆ, 3ನೇ ಆಗಿರುತ್ತೆ. ಇಂಟು 7339, 9 ಪವರು ಯಾವುದಿದೆ ನಮಗೆ, ಇವನ್ ಅಂತ ಅಂದರೆ 1, ಮೈನಸ್ 4 ಪವರು ಆಡ್ ಇದೆ, ಆಡ್ ಅಂತ ಅಂದರೆ ಏನು 4, ಕರೆಕ್ಟ್ ಅಲ್ವಾ, ಇಂಟು 5827, 7 ಪವರ್ ಏನಾಗಿದೆ 35, ಡಿವೈಡ್ ಬೈ 4 ಮಾಡಿದ್ರೆ ನಮಗೆ 3 ರಿಮೈಂಡರ್ ಬರುತ್ತೆ. 3 ಅಂತ ಅಂದರೆ 7 ಪವರ್ 3 ಅಂತ ಅಂದರೆ ಯೂನಿಟ್ಸ್ ಪ್ಲಸ್ ಏನು ಬರುತ್ತೆ, 3ನೇ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಈಗ 5 + 3 ಏನಾಯಿತು 8 ಇಂಟು, ಇವಾಗ ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 1 - 4 - 3 ಮಾಡೋಂಗಿಲ್ಲ ನಾವು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಅದೇನಾಗಿರುತ್ತೆ ಅಂತಂದರೆ 131 -131 -24 ಇರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದೇನಿದು 1 ಇಲ್ಲ, 1ಇಂದ 4 ಮೈನಸ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಏನಾಗುತ್ತೆ ನಮಗೆ ಪ್ಲಸ್ ಅಡಿಷನ್ ತೊಗೊತೀವಿ. ಸೊ ಇಲ್ಲಿ 1 ಆಗುತ್ತೆ. 11 - 4 ಏನಾಗಿರುತ್ತೆ 7 ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಸೊ 1ಇಂದ ನಾವು -4 ಅಂತಂದರೆ ಇದನ್ನು ನಾವು -3 ಅಂತ ತೊಗೊಬಾರ್ದು. ಓಕೆನಾ, ಇದು 7 ಅಂತ ತೊಗೊಬೇಕು. ಓಕೆನಾ, ಏನಿಲ್ಲ, ನಾವು ಜಸ್ಟ್ 10 ಆ್ಯಡ್ ಮಾಡಬೇಕು. 1ಇಂದ 4 ಹೋಗಲ್ಲ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ. ಯಾವುದೋ ಒಂದು ನಂಬರ್, ಫಾರ್ ಎಕ್ಸಾಂಪಲ್ ಈಗ 651 ಇತ್ತು ಅಂದ್ಕೊಳ್ಳಿ, -24 ಇತ್ತು. ಸೊ ಇದು 1ಇಂದ 4 ಹೋಗಲ್ಲ, ನಾವು ಇಲ್ಲಿಂದ ಕ್ಯಾರಿ ತೊಗೊತೀವಿ, ಕರೆಕ್ಟ್ ಅಲ್ವಾ. 10 ಕ್ಯಾರಿ ತೊಗೊತೀವಿ, ಅವಾಗ ಇದೇನಾಗುತ್ತೆ 11 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದಕ್ಕೆ ನಾವು +10 ಮಾಡಬೇಕು. ಸಿಂಪಲ್ ಆಗಿ +10 ಮಾಡಿ 11 ಆಗುತ್ತೆ. 11 - 4 7. ಸೊ 8 × 7 × 3, 7 8 ಎಷ್ಟು 56, 6 × 3 18. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ 8 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಲೆಟ್ x = 633 ಪವರ್ 24 -277 ಪವರ್ 38 + 266 ಪವರ್ 54. ಸೊ ಇಲ್ಲಿ ನಮಗೆ 3 ಪವರ್ 24 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ರಿಮೈಂಡರ್ ಅನ್ನೋದು 0 ರಿಮೈಂಡರ್ ಅಂತ ಅಂದರೆ ನಮಗೆ ಆನ್ಸರ್ ಅನ್ನೋದು ಏನು ಬರುತ್ತೆ 1, ಕರೆಕ್ಟ್ ಅಲ್ವಾ. ಮೈನಸ್ ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ಕೊಂಡಿದ್ದೀನಿ. 277, 7 ಪವರ್ 38 ಅಂದರೆ 7 ಪವರ್ 2 ಅಂತ ಅಂದರೆ ರಿಮೈಂಡರ್ 2 ಬಂತು ಅಂದರೆ ಇಲ್ಲಿ ನಮಗೆ ಆನ್ಸರ್ ಅನ್ನೋದು 9 ಬರುತ್ತೆ ಯೂನಿಟ್ಸ್ ಪ್ಲೇಸಲ್ಲಿ. ಪ್ಲಸ್ 6 ಪವರ್ 54. ಸೊ 6ದು ಯಾವುದೇ ಪವರ್ ಇದ್ದರೂ ನಮ್ಗೆ ಆನ್ಸರ್ ಅನ್ನೋದು 6ಇಂದನೇ ಬರುತ್ತೆ. ಸೊ ಇದೇನಾಯಿತು ವ್ಯಾಲ್ಯೂ ನಮಗೆ 6 + 7 -9, ಆನ್ಸರ್ -2 ಬಂತು. ಈ ಥರ ಮೈನಸ್ ಬರೋಂಗಿಲ್ಲ ನಮಗೆ. ಓಕೆನಾ, ಯೂನಿಟ್ ಡಿಜಿಟಲ್ಲಿ ವ್ಯಾಲ್ಯೂ ಅನ್ನೋದು ಮೈನಸ್ ಬರೋಂಗಿಲ್ಲ. ಇದೇನು ಆ್ಯಕ್ಚುಲಿ ಏನಾಗಿರುತ್ತೆ, ಇದಕ್ಕೆ +10 ಮಾಡಬೇಕು. ಸೊ ಆ್ಯಕ್ಚುಲಿ ಆನ್ಸರ್ ಏನಾಗಿರುತ್ತೆ ಯೂನಿಟ್ ಪ್ಲೇಸಲ್ಲಿ 8 ಆಗಿರುತ್ತೆ. ಸೊ ಪ್ರೀವಿಯಸ್ ಅಲ್ಲಿ ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಅದೇ ಒಂದು ಕಾನ್ಸೆಪ್ಟ್ ಇಲ್ಲಿ ಕೂಡ ಯೂಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ದ ರಿಮೈಂಡರ್ ವೆನ್ 731 ಪವರ್ 730 ಈಸ್ ಡಿವೈಡೆಡ್ ಬೈ ಎ. ಇದನ್ನು ಡಿವೈಡ್ ಬೈ 9 ಮಾಡಿದ್ರೆ ಆನ್ಸರ್ ಅನ್ನೋದು ಎ ಬರುತ್ತಂತೆ. ಸೊ ಎದು ಮತ್ತೆ ಪವರ್ ಕೊಟ್ಟಿದೆ, A332524. ಸೊ ಫಸ್ಟ್ ನಾವು ಎ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ 731ನ ನಾವು ಹೆಂಗೆ ಬರ್ಕೊಬೋದು, 2 ಪವರ್ 3 × 243 ಅಂತ ಬರ್ಕೊಬೋದಲ್ವಾ, ಡಿವೈಡೆಡ್ ಬೈ 9, ಕರೆಕ್ಟ್ ಅಲ್ವಾ. ಸೊ 2 ಪವರ್ 3 ಏನಾಗಿರುತ್ತೆ 8 ಆಗುತ್ತೆ. 8 ಪವರ್ 3 8 ಪವರ್ 243, ಕರೆಕ್ಟ್ ಅಲ್ವಾ. ಹಿಂಗೂ ಬರಿಬೋದು, ಹಂಗೂ ಬರಿಬೋದು. ಓಕೆ, ಫಸ್ಟ್ ಸ್ಟೆಪ್ ಆ್ಯಕ್ಚುಲಿ ನಾನು ಇದನ್ನು ಮಾಡಬೇಕು, ಒಂದು ನಿಮಿಷ ಇದೆ. ಸೊ ಇದು 731 ಡಿವೈಡೆಡ್ ಬೈ 9 ಮಾಡಿದ್ರೆ ನಮಗೆ ರಿಮೈಂಡರ್ ಎಷ್ಟು ಮಿಕ್ಕುತ್ತೆ 2, ಕರೆಕ್ಟ್ ಅಲ್ವಾ. ರಿಮೈಂಡರ್ 2 ಮಿಕ್ಕುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದೇನಾಗಿರುತ್ತೆ 2 ಪವರ್ 730 ಡಿವೈಡೆಡ್ ಬೈ 9 ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಸೊ 9ಇಂದ 731 ಡಿವೈಡ್ ಮಾಡಿದ್ರೆ
ಸೊ 9 8 72, 11 ಮಿಕ್ಕುತ್ತೆ, 9 1 9, ರಿಮೈಂಡರ್ 2 ಮಿಕ್ತು, ಕರೆಕ್ಟ್ ಅಲ್ವಾ? ಸೊ ನಾನು ಈ 730ನ ಈ ಥರ ಬರ್ಕೊತೀನಿ, ಏನು 2 ಪವರ್ 3 ಇಂಟು 243 ಇಂಟು 2 ಪವರ್ 1. ಸೊ 3 ಇಂಟು 243 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 729 ಬರುತ್ತೆ. 3 ಇಂಟು 243 ಮಾಡಿದ್ರೆ 729 ಬರುತ್ತೆ, ಪ್ಲಸ್ 1. ಅದೇ ನಾವು ಕಲ್ತಿದ್ವಲ್ಲ, ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಎ ಪವರ್ ಎಮ್ ಪ್ಲಸ್ ಎನ್. ಈ ಥರ ಇರೋದನ್ನ ಈ ಥರ ಸ್ಪ್ಲಿಟ್ ಮಾಡಿಕೊಂಡೆ ನಾನು, ಓಕೆ, ಡಿವೈಡೆಡ್ ಬೈ 9. ಈ 2 ಪವರ್ 3 ನಾನು ಏನು ಮಾಡ್ಕೊಬೋದು? 8 ಪವರ್ ಮಾಡ್ಕೊಬೋದು, ಕರೆಕ್ಟ್ ಅಲ್ವಾ? 8 ಪವರ್ 243 ಇಂಟು 2 ಪವರ್ 1 ಡಿವೈಡೆಡ್ ಬೈ 9. ಸೊ 9ಇಂದ 8 ಡಿವೈಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ? -1 ಬರುತ್ತೆ ರಿಮೈಂಡರ್. ಸೊ -1 ಪವರ್ 243 ಆಡ್ ಅಂತ ಅಂದರೆ -1 ಇಂಟು 9ಇಂದ 2 ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ ಬಂದು 2 ಬರುತ್ತೆ. 9ಇಂದ 2 ಡಿವೈಡ್ ಮಾಡಬೇಕಂದ್ರೆ 2 ಆಗಲ್ಲ, 0 ಹಾಕ್ಕೊತೀವಿ, ಇಲ್ಲಿ 0 ಆಯಿತು, ಕರೆಕ್ಟ್ ಅಲ್ವಾ? 9 2s 18, ರಿಮೈಂಡರ್ ಎಷ್ಟು ಮಿಕ್ತು ನಮಗೆ? 2. ಸೊ 2, ಓಕೆ ಆಯ್ತಲ್ವಾ? ಸೊ ಇವಾಗ 2 1s -2. ಸೊ -2 ಅಂತೂ ಬರೋಲ್ಲ ನಮಗೆ ಬೇಕಾದ್ರೆ ನಾವು ಡಿವೈಡ್ ಮಾಡಬೇಕಾದ್ರೆ ಯಾವುದರಿಂದ ಇದು ಪ್ಲಸ್ ಆಗಬೇಕಂದ್ರೆ ಇದೇನಾಗುತ್ತೆ? 7 ಆಗುತ್ತೆ. ನಮ್ಗೆ ಆನ್ಸರ್ ಏನೋ -2 ಬಂತು, ಬಟ್ -2 ಮೈನಸಲ್ಲಿ ಬರೋಂಗಿಲ್ವನಲ್ಲ ನಮಗೆ. ಸೊ -2 ಬರಬಾರ್ದಂದ್ರೆ ನಮಗೆ ಆ್ಯಕ್ಚುಲಿ ಡಿವೈಡ್ ಮಾಡಿದ್ದು ಯಾವುದರಿಂದ? 9ಇಂದ. ಸೊ 9ಇಂದ ನಾವು -2 ತೆಗೆದುಬಿಟ್ರೆ ಉಳಿಯೋದಷ್ಟು ನಮಗೆ 7. ಸೊ ನಮ್ಮ ಆನ್ಸರ್ ಏನು? ನಮ್ಮ ಆನ್ಸರ್ ಏನು ಬಂತು? 7. ಯಾವುದಕ್ಕೆ? ಎ ವ್ಯಾಲ್ಯೂ 7 ಬಂತು. ಸೊ ಎ ವ್ಯಾಲ್ಯೂ 7 ಪವರ್ 3 3 2 5 2 4, ಓಕೆ. ಇದು 4ಇಂದ ಡಿವೈಡ್ ಆಗುತ್ತಾ ಅಂದರೆ ಆಗುತ್ತೆ. ಸೊ ಏನು ರಿಮೈಂಡರ್ ಏನು ಬಂತು? 0 ರಿಮೈಂಡರ್ ಬಂತು ಅಂದರೆ ಯೂನಿಟ್ಸ್ ಪ್ಲೇಸಲ್ಲಿ ಏನು ಬರುತ್ತೆ? 1, ಕರೆಕ್ಟ್ ಅಲ್ವಾ? ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? 1. ಸೊ ನೆಕ್ಸ್ಟ್ ಕ್ವಶನ್ನು, ದ ಯೂನಿಟ್ ಡಿಜಿಟ್ ಆಫ್ 198 ಪವರ್ 101, 198 ಪವರ್ 101 ಪ್ಲಸ್ 644 ಪವರ್ 255 ಇದೊಂದು, ಪ್ಲಸ್ 529 ಪವರ್ 132 ಮೈನಸ್ 207 ಪವರ್ 85 ಮೈನಸ್ 343 ಪವರ್ 43 ಮೈನಸ್ 625 ಪವರ್ 88, ಓಕೆ. ಸರಿ, ಇದು ಇಂಟು ಪ್ಲಸ್ ಅಲ್ಲ, ಇದು ಇಂಟು. ಸೊ ಇಲ್ಲೇನಿದೆ? 8 ಇದೆ, ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 8 ಇದೆ. 8 ಟು ಪವರ್ 101, 8 ಟು ಪವರ್ 101 ಅಂತಂದರೆ ಪವರ್ ಬಂದು ನಮಗೆ ಡಿವೈಡೆಡ್ ಬೈ 4 ಮಾಡಬೇಕು. 101 ಡಿವೈಡ್ ಬೈ 4 ಮಾಡಿದ್ರೆ ನಮಗೆ ರಿಮೈಂಡರ್ 1 ಬರುತ್ತೆ. 8 ಸೈಕ್ಲಿಕ್ ಏನು? 8 4 2 6, ರಿಮೈಂಡರ್ 1 ಬಂತು ಅಂದರೆ ನಮ್ಗೆ ಆನ್ಸರ್ ಏನಾಗಿರುತ್ತೆ? ಇದು 8 ಆಗಿರುತ್ತೆ. ಯೂನಿಟ್ಸ್ ಪ್ಲೇಸಲ್ಲಿ 8 ಬಂದಿರುತ್ತೆ. ಇಂಟು 644, 64 ಬಿಟ್ಬಿಡಿ, ಯೂನಿಟ್ ಡಿಜಿಟಲ್ 4 ಇದೆ. ಸೊ ಇಲ್ಲಿ 255, 4ರಲ್ಲಿ 255 ಅಂತಂದರೆ 250 ಬಂದು ಆಡ್ ನಂಬರ್ ಅಂತಂದರೆ ನಮ್ಗೆ ಆನ್ಸರ್ ಏನು ಬರುತ್ತೆ? ಆಡ್ ಅಂದರೆ 4 ಏನು 4th ಪವರ್ ಯೂನಿಟ್ ಏನಾಗುತ್ತೆ? ಆಡ್ ನಂಬರ್ ಬಂದರೆ 4ಇಂದ ಎಂಡ್ ಆಗುತ್ತೆ, ಇವನ್ ಬಂದರೆ 6ಇಂದ ಎಂಡ್ ಆಗುತ್ತೆ. ಸೊ ಇದು ನಮಗೆ 4, ಓಕೆ. ಪ್ಲಸ್ 9 ಪವರ್ 132, 9 ಪವರ್ 132 ಅಂದರೆ 132 ಬಂದು ಇವನ್ ನಂಬರ್. 9 ಏನು ಸೈಕ್ಲಿಕ್ಕು? ಆಡ್ ಬಂದರೆ 9, ಇವನ್ ಬಂದರೆ 1. ಸೊ ಇಲ್ಲಿ ಏನು ಬಂತು? ಇವನ್ ನಂಬರ್ ಅಂದರೆ 1. ನೆಕ್ಸ್ಟ್ ಮೈನಸ್ 7 ಇದೆ, 7 ಪವರ್ 85. ಸೊ 85 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ರಿಮೈಂಡರ್ ಎಷ್ಟು ಮಿಕ್ಕುತ್ತೆ? 1 ಮಿಕ್ಕುತ್ತೆ. 1 ರಿಮೈಂಡರ್ ಅಂತಂದರೆ ಆನ್ಸರ್ ಎಷ್ಟು ಬರುತ್ತೆ ನಮಗೆ? 7. ಮೈನಸ್ 343, 3 ಪವರ್ 43, ಕರೆಕ್ಟ್ ಅಲ್ವಾ? 3 ಪವರ್ 43. ಸೊ 3 ಪವರ್ 43 ಅಂದರೆ 4ಇಂದ ಡಿವೈಡ್ ಮಾಡಿದ್ರೆ ರಿಮೈನಿಂಗ್ ನಮಗೆ 3 ಬರುತ್ತೆ. 3 ಸೈಕ್ಲಿಕ್ಕು 3971, ಇದು ಕೂಡ ನಮಗೆ 7 ಆಯಿತು. ನೆಕ್ಸ್ಟ್ ಮೈನಸ್ 625, 5ಇಂದ ಎಂಡ್ ಆಗಿದ್ರೆ ಅದು ಪವರ್ ಎಷ್ಟೇ ಇದ್ದರೂ ನಮಗೆ 5ಇಂದನೇ ಬರುತ್ತೆ, ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಕಲ್ತಿರೋದೆಲ್ಲ ಒಂದೇ ಕ್ವಶನಲ್ಲೇ ಬಂದ್ಬಿಡ್ತು. ಸೊ 8 4 ಎಷ್ಟು? 32, ಅಂದರೆ ಯೂನಿಟ್ ಡಿಜಿಟಲ್ ಏನು ಬರುತ್ತೆ? 2 ಬರುತ್ತೆ. ಸೊ 2 + 1 -7 -7 -5, ಓಕೆ. ಸೊ ಇದೇನಾಗುತ್ತೆ ನಮಗೀಗ? 2 + 1 3 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ 2 + 3, 2 + 1 3, -7 -7 -5 -19, ಅಂದರೆ ಯೂನಿಟ್ ಡಿಜಿಟಲ್ ಏನು ಬರುತ್ತೆ? 9. ನಾವು ಬರೀ ಯೂನಿಟ್ ಡಿಜಿಟಲ್ ಏನು ಬರುತ್ತೋ ಅದನ್ನು ಮಾತ್ರ ಬರ್ಕೊಬೇಕು. ಈಸ್ಕೊಲ್ಸು -6 ಬರೋಂಗೇ ಇಲ್ಲ. ಸೊ ಏನು ಮಾಡ್ಕೊಬೇಕು? +10 ಆಡಬೇಕು. ಆ್ಯಡ್ ಮಾಡಿದ್ರೆ ಏನಾಯಿತು ನಮಗೆ? ಆನ್ಸರ್ 4 ಬಂತು. ಸೊ ನಮ್ಮ ಆನ್ಸರ್ 4. ಬಟ್ ಲಾಸ್ಟ್ ಕ್ವಶನಲ್ಲಿ ನೀವು -2 ಬಂದಾಗ 7 ಹಾಕ್ಕೊಂಡ್ರಿ, ಇಲ್ಲಿ -6 ಬಂದಾಗ ಲಾಸ್ಟ್ ಕ್ವಶನಲ್ಲಿ ಎಂತಕ್ಕೆ 10 ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೆ ಲಾಸ್ಟ್ ಕ್ವಶನಲ್ಲಿ ಡಿವೈಡೆಡ್ ಬೈ 9 ಇತ್ತು, ಇಲ್ಲಿ ಡಿವಿಷನ್ ಏನಿರಲಿಲ್ಲ. ಇನ್ ಕೇಸ್ ನಮ್ಗೆ ಇಲ್ಲೇನೋ ಡಿವಿಷನ್ ಏನೋ 12 13 ಏನಾರು ಇದ್ದಿದ್ರೆ ಅವಾಗ ಅದರಿಂದ ಆ ನಂಬರ್ನ ಮೈನಸ್ ಮಾಡಿ ಬರೋ ಆನ್ಸರ್ನ ಟಿಕ್ ಮಾಡ್ತಾಯಿದ್ವಿ, ಓಕೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 973 ಪವರ್ 234 ಫ್ಯಾಕ್ಟೋರಿಯಲ್ ಇದು ಇಂಟು 234 973 ಫ್ಯಾಕ್ಟೋರಿಯಲ್.
ಸೊ ಇಲ್ಲೇನಾಗುತ್ತೆ ಫ್ಯಾಕ್ಟೋರಿಯಲ್ ಅಂತ ಅಂದ್ರೇನು 1 ಇಂಟು 2 ಇಂಟು 3 ಇಂಟು 4 ಇಂಟು ಈ ಥರ ಇಲ್ಲಿವರೆಗೂ 234ವರೆಗೂ ಮಾಡಬೇಕು. ಇಲ್ಲಿ 4 ಇರೋದ್ರಿಂದ ಇದು 100% ಈ ನಂಬರ್ ಅನ್ನೋದು 100% 4ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ 4ಇಂದ ಡಿವೈಡ್ ಆದರೆ ಪವರ್ ಅನ್ನೋದು ನಮಗೆ ರಿಮೈಂಡರ್ ಅನ್ನೋದು 0 ಆಗೋಯ್ತು. ಸೊ ಇಲ್ಲಿ ಏನಿದೆ ಯೂನಿಟ್ಸ್ ಪ್ಲೇಸಲ್ಲಿ 3 ಇದೆ. 3 ಪವರ್ ಏನಾರು ಇದ್ದರೆ ಆ ಪವರು ರಿಮೈಂಡರ್ 0 ಆದರೆ ನಮ್ಗೆ ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. ಇಂಟು 234 4 ಪವರ್ 973. ಇದು ಕೂಡ ನಮಗೆ ಇಲ್ಲಿ ಫ್ಯಾಕ್ಟೋರಿಯಲ್ ಆಡ್ ಇರ್ಬೋದು, ಬಟ್ ಆನ್ಸರ್ ನಮಗೆ ಇವನ್ನೇ ಬರುತ್ತೆ. ಯಾಕಂದರೆ 1 ಇಂಟು 2 ಇಂಟು 3 ಇಂಟು 4 ಇಂಟು ಮಾಡಿಕೊಂಡು 973ವರೆಗೂ ಆಗಿರುತ್ತೆ. ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ನೀವು 2 ಬಿಟ್ಬಿಟ್ಟು 1 ಇಂಟು 3 ಇಂಟು 4 5 6 7 ಹತ್ರ 973 ಇಂಟು ಲಾಸ್ಟಿಗೆ 2 ಮಾಡಿದಾಗ ಅದು 2ಇಂದ ಡಿವೈಡ್ ಆಗಲೇಬೇಕಲ್ವ ಆ ನಂಬರು, ಕರೆಕ್ಟ್ ಅಲ್ವಾ? ಸೊ ಅವಾಗ ಪವರನ್ನು ಏನಾಗುತ್ತೆ ನಮಗೆ? ಪವರ್ ಅನ್ನೋದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ 4ಇಂದ ಕಂಪ್ಲೀಟಾಗಿ ಡಿವೈಡ್ ಆದಾಗ ನಮ್ಗೆ ಏನಾಗಿರುತ್ತೆ? 4ಇಂದ ಡಿವೈಡ್ ಅಂತೀನಿ, ಇದು ಬೇರೆ ಥರ ಅಲ್ವಾ? 4th ಪವರ್ ಏನು ಆಡ್ ಬಂದರೆ ನಮಗೆ ಆನ್ಸರ್ ಬಂದು 4 ಬರುತ್ತೆ, ಇವನ್ ಬಂದರೆ 6 ಬರುತ್ತೆ. ಸೊ ನಮ್ಗೆ ಇಲ್ಲಿ ಆನ್ಸರ್ ಏನು ಬರುತ್ತೆ? ಪವರು ಫ್ಯಾಕ್ಟೋರಿಯಲ್ ಮಾಡಿದಾಗ ಇವನ್ನೇ ಬರುತ್ತೆ. ಸೊ ಆನ್ಸರ್ ಏನಾಯಿತು? ಈ 6. ಸೊ 6 1 6. ಸೊ ನಮ್ಮ ಆನ್ಸರ್ 6. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಇದು ಫ್ಯಾಕ್ಟೋರಿಯಲ್ ಮತ್ತು ನನಗೆ ಪರ್ಮುಟೇಷನ್ ಕಾಂಬಿನೇಷನ್ಸ್ ಅಲ್ಲೆಲ್ಲ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಂಬೇಡಿ. ಒಂದಕ್ಕೊಂದು ರಿಲೇಷನ್ ಇರುತ್ತೆ. ಸ್ವಲ್ಪ ಜಸ್ಟ್ ಇವಾಗ ಸದ್ಯಕ್ಕೆ ಮೈಂಡಲ್ಲಿ ಫ್ಯಾಕ್ಟೋರಿಯಲ್ ಅಂದರೆ 1 ಇಂಟು 2 ಇಂಟು ಈ ಥರ. ಓಕೆ, ಇಷ್ಟು ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ 1 ಫ್ಯಾಕ್ಟೋರಿಯಲ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಪ್ಲಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಹತ್ರ 3 ಫ್ಯಾಕ್ಟೋರಿಯಲ್ವರೆಗೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ 4 ಫ್ಯಾಕ್ಟೋರಿಯಲ್ ಅಂತಂದರೆ ಏನು? 4 ಇಂಟು 3 ಇಂಟು 2 ಇಂಟು 1 ಎಷ್ಟು ಬರುತ್ತೆ? 4 3 12, 12 2 24 ಇಂಟು 1 24 ಬಂತು. 5 ಫ್ಯಾಕ್ಟೋರಿಯಲ್ ಏನಾಗುತ್ತೆ? 24 ಇಂಟು 5, ಕರೆಕ್ಟ್ ಅಲ್ವಾ? ಸೊ 5 4 24 ಇಂಟು 5 120. ಸೊ ಲಾಸ್ಟ್ ಯೂನಿಟ್ ಡಿಜಿಟ್ ಏನು ಬಂತು? 0 ಬಂತು. ಸೊ 5 ಫ್ಯಾಕ್ಟೋರಿಯಲಿಂದ ನೀವು ಮುಂದಕ್ಕೆ ಏನೇ ಮಾಡಿದ್ರು ನಮ್ಗೆ ಆನ್ಸರ್ ಅನ್ನೋದು ಲಾಸ್ಟಿಗೆ 0ನೇ ಬರಬೇಕು. ಓಕೆ, ಯಾಕಂದ್ರೆ ಇಂಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 5 ಫ್ಯಾಕ್ಟೋರಿಯಲ್ ಅಂದರೆ ಏನು? 5 ಇಂಟು 4 ಇಂಟು 3 ಇಂಟು 2 6 ಅಂದರೆ 5 ಇಂಟು 4 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಆ ಥರ. ಸೊ ಅಲ್ಲಿ 5 ಬಂತು 2 ಬಂತು ಅಂದರೆ ನಮಗೆ ಆ ಲಾಸ್ಟಲ್ಲಿ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ ಯೂನಿಟ್ ಡಿಜಿಟಲ್ಲಿ. ಸೊ ಇಷ್ಟು ಡಿಜಿಟ್ ನಾವು ಡೈರೆಕ್ಟಾಗಿ 0 ಅಂತ ಹಾಕೊಬೋದು. ಸೊ ಇನ್ನು ಮಿಕ್ಕಿದ್ದೇನು ನಮಗೆ? 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಅಂದರೆ ಏನು? 24 ಅಂದರೆ ಯೂನಿಟ್ ಡಿಜಿಟ್ ಏನು ಬಂತು? 4. 3 ಫ್ಯಾಕ್ಟೋರಿಯಲ್ ಅಂದರೆ ಏನು? 3 2 6, 6 1 6. ಯೂನಿಟ್ ಡಿಜಿಟ್ ಏನು ಬಂತು? 6. 2 ಫ್ಯಾಕ್ಟೋರಿಯಲ್ ಅಂದರೆ ಏನು? 2 1 2. 1 ಫ್ಯಾಕ್ಟೋರಿಯಲ್ ಅಂದರೆ 1. 6 + 4 10 ಪ್ಲಸ್ 1 ಪ್ಲಸ್ 2 13. ಯೂನಿಟ್ ಡಿಜಿಟಲ್ ಏನು ಬಂತು? 3. ಸೊ ನಮ್ಮ ಆನ್ಸರ್ 3. ಓಕೆ, ಸೊ ಯಾವತ್ತಾದರೂ ಫ್ಯಾಕ್ಟೋರಿಯಲಲ್ಲಿ 5 ಇಂಟು 2 ಬಂತು ಅಂತ ಅಂದ್ಕೊಳ್ಳಿ, ಅದು ನಮಗೆ ಅಲ್ಲಿ ಕಂಪ್ಲೀಟಾಗಿ 10 ಇಂಟು ಮಾಡಿದಾಗ ಲಾಸ್ಟಿಗೆ 0 ಬಂದ್ಬಿಡುತ್ತೆ ಯೂನಿಟ್ಸ್ ಪ್ಲೇಸಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 1 ಇಂಟು 1 ಫ್ಯಾಕ್ಟೋರಿಯಲ್ ಪವರ್ 1 ಫ್ಯಾಕ್ಟೋರಿಯಲ್ 2 ಇಂಟು 2 ಫ್ಯಾಕ್ಟೋರಿಯಲ್ ಪವರ್ 2 ಫ್ಯಾಕ್ಟೋರಿಯಲ್ ಆ ಥರ ಎಲ್ಲಿವರೆಗೂ 101 ಇಂಟು 101 ಫ್ಯಾಕ್ಟೋರಿಯಲ್ ಪವರ್ 1 ಫ್ಯಾಕ್ಟೋರಿಯಲ್ವರೆಗೂ ಇದೆ. ಸೊ ನಾವು ಜಸ್ಟ್ ಇವಾಗ ತಾನೇ ತಿಳ್ಕೊಂಡು ಏನು 5 ಫ್ಯಾಕ್ಟೋರಿಯಲಿಂದ ಮುಂದೆ ಏನೋ ಇಂಟು ಮಾಡಿದ್ರೆ ನಮ್ಗೆ ಆನ್ಸರ್ ಅನ್ನೋದು 0 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ 5 ಇದೆ, 5 ಇಂಟು 5 ಫ್ಯಾಕ್ಟೋರಿಯಲ್ ಪವರ್ 5 ಫ್ಯಾಕ್ಟೋರಿಯಲ್ ಇಲ್ಲಿವರೆಗೂ ನಮಗೆ ಯೂನಿಟ್ ಡಿಜಿಟು ಅಲ್ಲಿ ಆನ್ಸರ್ ಅನ್ನೋದು 0ನೇ ಬರುತ್ತೆ. ಸೊ ನಾವು ಬರೀ ಇಷ್ಟು ಮಾತ್ರ ಮಾಡಿದ್ರೆ ಸಾಕು. ಸೊ ಈ 1 ಫ್ಯಾಕ್ಟೋರಿಯಲ್ ಅಂತಂದರೆ 1 ಫ್ಯಾಕ್ಟೋರಿಯಲ್ ಅಂದರೆ 1 ಪವರ್ 1 ಅಂದರೆ 1 ಇಂಟು 1 1 ಪ್ಲಸ್ 2 ಫ್ಯಾಕ್ಟೋರಿಯಲ್ ಅಂದರೆ 2 1 2 ಇಂಟು 1 2 ಫ್ಯಾಕ್ಟೋರಿಯಲ್ ಅಂದರೆ 2 1 2 ಪವರ್ 2 4 ಇಂಟು 2 8. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 6 ಇಂಟು 1 ಅದಾದಮೇಲೆ ಇಲ್ಲಿ ಕೂಡ ಪವರ್ 6 ಪವರ್ ಏನೇ ಇದ್ದರೂ ನಮಗೆ ಆನ್ಸರ್ ಅನ್ನೋ 6 ಬರುತ್ತೆ. ಸೊ 6 ಈಸ್ 18. ಯೂನಿಟ್ ಡಿಜಿಟಲ್ ಏನು ಬಂತು? 8 ಪ್ಲಸ್ 4 ಫ್ಯಾಕ್ಟೋರಿಯಲ್ ಅಂದರೆ 24 ಪವರ್ 24 ಅಂದರೆ ಇವನ್ ನಂಬರ್ ಅಂದರೆ 6 4 24. ನಮ್ಗೆ ಲಾಸ್ಟಲ್ಲಿ ಏನು ಬಂತು? ಮತ್ತೆ 4 ಬಂತು. ಸೊ 8 + 8 16 + 4 20 21. ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 1. ಸೊ ನಮ್ಮ ಆನ್ಸರ್ ಏನು? 1. ಸೊ ನೆಕ್ಸ್ಟ್ ಕ್ವಶನು, ದ ಲಾಸ್ಟ್ ಡಿಜಿಟ್ ಆಫ್ ದ ಎಕ್ಸ್ಪ್ರೆಷನ್ 4 ಪವರ್ 1 ಇಂಟು 9 ಪವರ್ 2 ಇಂಟು 4 ಪವರ್ 3 ಇಂಟು 9 ಪವರ್ 4 ಇಂಟು ಈ ಥರ ಎಲ್ಲಿವರೆಗೂ ಕಂಟಿನ್ಯೂ ಆಗಿದೆ? 9 ಪವರ್ 100 4 ಪವರ್ 99ವರೆಗೂ ಕಂಟಿನ್ಯೂ ಆಗಿದೆ. ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾವು ಫಸ್ಟು 4ದು ಸಪ್ರೇಟಾಗಿ 9ದು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಸೊ 4ದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಪವರ್ ಅನ್ನೋದು ಎಲ್ಲ ಪವರು
ಎಲ್ಲ ಪವರು 4ದು ಆಡ್ ನಂಬರಲ್ಲೇ ಇದೆ. 1 3 5 7 9 ಆ ಥರ ಕಂಟಿನ್ಯೂ ಆಗಿರುತ್ತೆ, ಆಡ್ ಪವರಲ್ಲಿರುತ್ತೆ. ಸೊ 4ದು ಆಡ್ ಬಂದರೆ ಪವರು ನಮಗೆ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 4 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 4ದು, ಸೊ ಇಲ್ಲಿ ನಮ್ಗೆ ಏನಾಗಿರುತ್ತೆ ಇದು ಯೂನಿಟ್ ಡಿಜಿಟಲ್ 4 ಇಂಟು 4 ಇಂಟು 4 ಇಂಟು 4 ಇಂಟು 4 ಇಂಟು ಆ ಥರ ಎಷ್ಟು ಟೈಮ್ಸು, ಟೋಟಲ್ 100 ಇದೆ, ಅದರಲ್ಲಿ 4 ಎಷ್ಟು ಟೈಮ್ಸ್ ಇರುತ್ತೆ, 50 ಟೈಮ್ಸ್ ಇರುತ್ತೆ. ಸೊ 4 ಪವರ್ 50. ಓಕೆ, ಒಂದಾಯಿತು. ಇನ್ನೊಂದು 9ನಲ್ಲಿ 9 ಪವರ್ ಎಲ್ಲದಕ್ಕೇನಿದೆ, ಇವನ್ ಇದೆ. ಸೊ 9 ಪವರ್ ಇವನ್ ಇದ್ದರೆ ಯೂನಿಟ್ ಡಿಜಿಟಲ್ ಏನು ಬರುತ್ತೆ ನಮಗೆ, 1 ಬರುತ್ತೆ. ಸೊ ಇಂಟು 1 ಪವರ್ 50, ಯಾಕಂದರೆ ಅದು ಕೂಡ 50 ಟೈಮ್ಸ್ ಇದೆ. 9 ಇಂಟು 1 ಇಂಟು 1 ಇಂಟು 1 ಇಂಟು 1 ಇಂಟು 50 ಟೈಮ್ಸ್ ಇದೆ. ಸೊ 1 ಪವರ್ ಎಷ್ಟೇ ಇದ್ದರೂ ನಮಗೆ ಏನು ಬರುತ್ತೆ, 1 ಬರುತ್ತೆ, ಇಂಟು 1. 4 ಪವರ್ 50 ಏನಿದು, ಇವನ್ ನಂಬರು. ಇವನ್ ಇದ್ದರೆ ಏನು ಬರುತ್ತೆ, 4 ಪವರ್ 50. ಪವರು ಇವನ್ ಇದ್ದರೆ ನಮಗೆ ಯೂನಿಟ್ ಡಿಜಿಟ್ 6 ಬರುತ್ತೆ. ಸೊ 6 1 6, ನಮ್ಮ ಆನ್ಸರ್ ಏನಾಯಿತು 6. ಓಕೆ, ಸೊ ನೆಕ್ಸ್ಟು ದ ಯೂನಿಟ್ ಡಿಜಿಟ್ ಆಫ್ 1 ಪವರ್ 3 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಇದ್ದರೆ 101 ಕ್ಯೂಬ್ವರೆಗೆ ಇದೆ. ಸೊ ಇದನ್ನು ತಿಳ್ಕೊಳ್ಳೋಕ್ಕೆ ನಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸ್ಕೂಲಲ್ಲೆಲ್ಲ ಮಾಡಿರ್ತೀವಿ. ಇದನ್ನು ನಾವು ಆಲ್ರೆಡಿ ಆವ್ರೇಜ್ ಸೆಕೆಂಡ್ ಕ್ವಶನ್ ಇದೆ ಈ ವಿಡಿಯೋದಲ್ಲಿ. ಸೆಕೆಂಡ್ ಕ್ವಶನ್ ನೋಡಿದ್ರೆ ನಾವು n ಇಂಟು n ಪ್ಲಸ್ 1/2 ಫಾರ್ಮುಲಾ ಯೂಸ್ ಮಾಡಿದ್ವಿ. ಅದೇನಿಲ್ಲ, ಅದ್ರಲ್ಲಿ 3 ಟೈಪ್ಸು. ಈಗ ನೋಡಿ 3 ಟೈಪ್ಸ್ ಏನಿಲ್ಲ, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್, ಇದ್ರ ಫಾರ್ಮುಲಾ ಏನು, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದರೆ ಏನು, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಎಲ್ಲಿವರೆಗೂ, n-ವರೆಗೂ. ಸೊ ಇದನ್ನೇ ನಾವು ಸಿಗ್ಮಾ n ಅಂತ ಕರಿತೀವಿ. ಸಿಗ್ಮಾ ಅಂದರೆ ಏನು, ಆ್ಯಡ್ ಮಾಡೋದು. ಎಲ್ಲಿವರೆಗೆ ಆ್ಯಡ್ ಮಾಡೋದು, n-ವರೆಗೂ ಆ್ಯಡ್ ಮಾಡೋದು, ಸರಿನಾ? ಇದನ್ನು n ಇಂಟು n ಪ್ಲಸ್ 1/2 ಮಾಡ್ತೀವಿ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 60ವರೆಗೂ ಕೊಟ್ಟರು ಅಂದ್ಕೊಳ್ಳಿ. ಇಲ್ಲೇನಾಗುತ್ತೆ ನಮಗೆ 60 ಇಂಟು 60 ಪ್ಲಸ್ 1/2 ಆಗುತ್ತೆ. ಓಕೆ, ಸೆಕೆಂಡ್ ಒನ್ನು ಸ್ಕ್ವಯರ್ಸ್ ಕೊಟ್ಟರೆ, ಸಮ್ ಆಫ್ ಸ್ಕ್ವಯರ್ಸ್ ಏನಾದ್ರು ಕೊಟ್ಟರೆ, ಸಮ್ ಆಫ್ ಸ್ಕ್ವಯರ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಸೊ ಇದೇನಾಗುತ್ತೆ ನಮಗೆ, ಫಾರ್ ಎಕ್ಸಾಂಪಲ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆ ಥರ n ಸ್ಕ್ವೇರ್ವರೆಗೂ ಕೊಟ್ಟರು. ಇದೇನಾಗುತ್ತೆ, ಸಿಗ್ಮಾ n ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 6. ಓಕೆ, ಇದು ಸೆಕೆಂಡ್. ಥರ್ಡ್ ಒನ್ನು ಕ್ಯೂಬ್ ಇದ್ದರೆ, ಸಮ್ ಆಫ್ ಕ್ಯೂಬ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಸೊ ಇದೇನಾಗುತ್ತೆ, 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್, ಇದೇನಾಗುತ್ತೆ n ಕ್ಯೂಬ್ವರೆಗೂ ಇರುತ್ತೆ. ಸೊ ಇಲ್ಲಿ ಸಿಗ್ಮಾ n ಕ್ಯೂಬ್ ಫಾರ್ಮುಲಾ ಏನಾಗುತ್ತೆ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಪವರ್ 2. ಓಕೆ, ಈ 3 ಫಾರ್ಮುಲಾಸು ನೆನಪಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಸೊ ಇವಾಗ ಈ ಕ್ವಶನ್ ಅನ್ನೋದು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ನೀವೇ ಮಾಡಿ, ಎಷ್ಟು ಬರುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ಕರೆಂಟ್ ಹೋಯ್ತು. ಸೊ ಇದು ನೀವೇ ಮಾಡಿಬಿಟ್ಟು ಕರೆಕ್ಟ್ ಆನ್ಸರ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದವ್ರು ಪಿನ್ ಮಾಡಿ ಇಟ್ಟಿರ್ತೀನಿ ಕರೆಕ್ಟ್ ಆಗಿದ್ದರೆ. ಸೊ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಇದ್ದರೆ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಇರುತ್ತೆ. ಸ್ಕ್ವಯರ್ಸ್ ಇದ್ದರೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಇರುತ್ತೆ. ಕ್ಯೂಬ್ಸ್ ಇದ್ದರೆ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಹೋಲ್ ಪವರ್ 2 ಇರುತ್ತೆ. ಓಕೆ, ಇನ್ ಕೇಸ್ ಇದೇ ಸೀರೀಸಲ್ಲಿ 1 ಪವರ್ 5 ಪ್ಲಸ್ 2 ಪವರ್ 5 ಪ್ಲಸ್ 3 ಪವರ್ 5 ಪ್ಲಸ್ 4 ಪವರ್ 5 ಈ ಥರ ಇತ್ತು, ಅಥವಾ ನಮಗೆ 1 ಪವರ್ 98 2 ಪವರ್ 98 ಪ್ಲಸ್ 3 ಪವರ್ 98 ಇತ್ತು ಅಂದ್ಕೊಳ್ಳಿ. ಏನಿಲ್ಲ, ಸಿಂಪಲ್ಲಾಗಿ ತಲೆನೇ ಕೆಡ್ಸ್ಕೊಂಬಿಡಿ. ಪ್ರತಿಯೊಂದು ಪವರ್ನು ಡಿವೈಡೆಡ್ ಬೈ 4 ಮಾಡಿ. ಯಾಕೆ ಅಂತ ಅಂದರೆ ನಮಗೆ 0156 ನಮಗೆ ಗೊತ್ತು, ಯಾಕಂದರೆ ಲಾಸ್ಟ್ ಯೂನಿಟ್ ಡಿಜಿಟ್ಟು ನಮಗೆ 0156 ಬರುತ್ತೆ. ಅದಾದಮೇಲೆ 2 7 8 ಇನ್ಯಾವುದಪ್ಪ 3, ಕರೆಕ್ಟ್ ಅಲ್ವಾ? 2783 ಅನ್ನೋದು ನಮಗೆ ಡಿವೈಡೆಡ್ ಬೈ ಪವರ್ 4 ಮಾಡಿದ್ವಿ. 4 9 ನಮಗೆ ಆಡ್ ಇವೇನು ನೋಡ್ಕೊಂಡ್ವಿ. ಈ 4 9 ಕೂಡ ನಮಗೆ ಪವರ್ 4 ಡಿವೈಡೆಡ್ ಬೈ 4 ಮಾಡಿದ್ರು ಕೂಡ ನಿಮಗೆ ಈ ಆಡ್ ಇವನ್ ಆನ್ಸರ್ ಏನು ಬರುತ್ತೋ ಅಲ್ಲಿ ಕೂಡ ಸೇಮ್ ಆನ್ಸರೇ ಬರುತ್ತೆ. ಸೊ ಯಾವಾಗಾದರೂ ನಿಮಗೆ ಪವರ್ಸನ್ನು ಜಾಸ್ತಿ ಕೊಟ್ಟರೆ, ಅಥವಾ ಈಗ ಒಂದು ಕ್ವಶನ್ ಕೊಡ್ತೀನಿ, ಅದನ್ನು ಟ್ರೈ ಮಾಡಿ ನೀವೇ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ 1 ಪವರ್ 6 ಬೇಡ, 1 ಪವರ್ 8 ಪ್ಲಸ್ 2 ಪವರ್ 8 ಪ್ಲಸ್ 3 ಪವರ್ 8 ಪ್ಲಸ್ 4 ಪವರ್ 8 ಈ ಥರ 98 ಪವರ್ 98 ಪವರ್ 8 ಇದಕ್ಕೆ ಆನ್ಸರ್ ಹೇಳಿ. ಓಕೆ,
ಸರಿನಾ? ಇದು ಇವಾಗ ನಾನು ಏನು ಹೇಳಿದೆ ಎಲ್ಲ ಪವರು 4ಇಂದ ಡಿವೈಡ್ ಮಾಡಿ ಆನ್ಸರ್ ಬರುತ್ತೆ ಯೂನಿಟ್ ಡಿಜಿಟು, ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈಂಡರ್ ಥಿಯರಮ್ ಮಾಡೋಣ. ಅದಾದಮೇಲೆ ರೆಕರಿಂಗ್ ಡೆಸಿಮಲ್ಲ ಚಿಕ್ಕ ಟಾಪಿಕ್ಕು ಮುಗಿದೋಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.